ಗುಡ್ ಮಾರ್ನಿಂಗ್ ಗಾಯ್ಸ್, ವೆಲ್ಕಮ್ ಟು ಡ್ರೀಮ್ ಜರ್ನಿ ಬ್ಲಾಗ್. ಹೇಗಿದ್ದೀರಾ ನೀವೆಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ರೆಡಿಯಾಗಿದ್ದೀನಿ ಈಗ ಹೊರಡಲಿಕ್ಕೆ ಸಲೋನಿಗೆ. ಇದು ಇವತ್ತು ನಾನು ಹಾಕ್ಕೊಂಡಿರುವ ಡ್ರೆಸ್. ನಾನು ಆಲ್ಮೋಸ್ಟ್ ಜಾಸ್ತಿ ಏನು ಯೂಸ್ ಮಾಡಲ್ಲ ಫೇಸಿಗೆ, ಅಂದರೆ ಪೌಡರ್ ಟೈಪಲ್ಲಿ ಅಥವಾ ಫೌಂಡೇಶನ್ ಟೈಪಲ್ಲಿ ಡೈಲಿ ಬೇಸಿಸಲ್ಲಿ ಯೂಸ್ ಮಾಡಲ್ಲ. ನಾನು ಯೂಸ್ ಮಾಡೋದು ಮಾಯಿಶ್ಚರೈಸರ್ ಮತ್ತು ಲಿಪ್ಸ್ಟಿಕ್ ಮಾತ್ರ. ನಾನು ಆಯಿಲಿ ಸ್ಕಿನ್, ಸೊ ಆಯಿಲ್ ಸ್ಕಿನ್ನಿನವ್ರದ್ದೇ ಮಾಯಿಶ್ಚರೈಸರ್ಸ್ಗಳು ಸಿಗತ್ತೆ. ನಾನು ಯೂಸ್ ಮಾಡೋದು ಈಗ ಸದ್ಯಕ್ಕೆ ಡಾಟ್ ಆ್ಯಂಡ್ ಕೀ ಅವ್ರದ್ದು ಮಾಯಿಶ್ಚರೈಸರ್. ಒಂದು ಸೆಕೆಂಡ್, ನಿಮಗೆ ಬೇಕಾದರೆ ತೋರಿಸ್ತೀನಿ. ಇದು ಡಾಟ್ ಆ್ಯಂಡ್ ಕೀ ಮಾಯಿಶ್ಚರೈಸರ್ ಫಾರ್ ಆಯಿಲಿ ಸ್ಕಿನ್. ಸ್ವಲ್ಪನೇ ಉಂಟು, ಮುಗ್ದಿದೆ. ತರಬೇಕಂತ ಅನ್ಕೊಂಡೆ ಬೇರೆದು ಚೇಂಜ್ ಮಾಡಿ ನೋಡೋಣ ಅಂತ. ನಾನು ಸ್ವಲ್ಪ ಚೇಂಜ್ ಮಾಡ್ತಾನೆ ಇರ್ತೀನಿ ಯಾವುದಾದ್ರೂ. ಈ ಸಲ ಯಾವುದಾದ್ರೂ ಸಿರಮಲ್ಲಿ ಟ್ರೈ ಮಾಡೋಣ ಅಂತ ಹೇಳಿ ಇದನ್ನು ಮುಗಿಸೋದು ಫಸ್ಟ್. ಮತ್ತು ಇದು ಲಿಪ್ಸ್ಟಿಕ್ ನಾನು ಯೂಸ್ ಮಾಡಿದ್ದು. ನಾನು ಜಾಸ್ತಿಯಾಗಿ ಲಿಕ್ವಿಡ್ ಲಿಪ್ಸ್ಟಿಕ್ಸನ್ನು ಯೂಸ್ ಮಾಡಲ್ಲ ಡೈಲಿ ಬೇಸಿಗೆ. ನಾನು ಡೈಲಿ ಬೇಸಿಸಲ್ಲಿ ಫೌಂಡೇಶನ್ ಅಥವಾ ಪೌಡರ್ಸನ್ನು ಯೂಸ್ ಮಾಡಲ್ಲ. ಸ್ಕಿನ್ ಬ್ರೀದ್ ಮಾಡಲೋದು ತುಂಬ ಇಂಪಾರ್ಟೆಂಟು. ಸೊ ನಾನು ಅದಕ್ಕೋಸ್ಕರ ಇಷ್ಟೇ ಯೂಸ್ ಮಾಡೋದು. ನೀವು ಕೂಡ ಮಾಯಿಶ್ಚರೈಸರ್ಸನ್ನು ಒಳ್ಳೆ ಯೂಸ್ ಮಾಡಿದರೆ ನಮ್ಮ ಸ್ಕಿನ್ ತುಂಬ ಒಳ್ಳೆ ಆಗುತ್ತೆ. ತುಂಬಾ ನೀಡೆಡ್ ಉಂಟು ಮಾಯಿಶ್ಚರೈಸರ್ಸ್ಗಳು, ಡ್ರೈ ಸ್ಕಿನ್ ಆಗಲಿ ಆಯಿಲಿ ಸ್ಕಿನ್ ಆಗಲಿ. ಅದರ ಮೇಲೆ ಒಂದು ಲಿಪ್ಸ್ಟಿಕ್ ಸಾಕಾಗತ್ತೆ, ಸ್ವಲ್ಪ ಶೈನಿಂಗ್ ಕಾಣಿಸುತ್ತೆ ಫೇಸ್ ಸ್ವಲ್ಪ ದಿನದ ನಂತರ. ನಾನು ಸನ್ಸ್ಕ್ರೀನ್ ಕೂಡ ಯೂಸ್ ಮಾಡ್ತೀನಿ. ಫಸ್ಟ್ ಸನ್ಸ್ಕ್ರೀನ್ ಯೂಸ್ ಮಾಡಿ, ನೆಕ್ಸ್ಟ್ ಮಾಯಿಶ್ಚರೈಸರ್ ಯೂಸ್ ಮಾಡಿ, ನೆಕ್ಸ್ಟ್ ಲಿಪ್ಸ್ಟಿಕ್ ಯೂಸ್ ಮಾಡೋದು. ಬಟ್ ನನ್ನ ಸನ್ಸ್ಕ್ರೀನ್ 2 ಡೇಸ್ ಆಯಿತು ಖಾಲಿಯಾಗಿ. ತರಲಿಕ್ಕೆ ನೆನಪಿಲ್ಲ, ತರಲಿಕ್ಕೆಯಲ್ಲಿ ಹೋಗ್ಲಿಕ್ಕಿಲ್ಲ, ಸಲೋನಲ್ಲಿ ಸೇಲಿಂಗಲ್ಲಿ ಉಂಟು, ತಗೊಂಡು ಬರಲಿಕ್ಕೆ ನೆನಪೇ ಆಗಲ್ಲ ಅಷ್ಟೇ. ರೆಡಿ ಆದ ನಂತರ ಮೀನಿನವರು ಬಂದಿದ್ರು. ಮೀನಿನವರಿಗೆ ಕಾಲ್ ಮಾಡಿ ಹೇಳಿದ್ದೆ ಬನ್ನಿ ಅಂತ. ಅವ್ರು ಬಂದಿದ್ದಾರೆ. ಈಗ ಅತ್ತೆ ತೋಟದಿಂದ ಬರ್ತಾ ಇದ್ದಾರೆ, ಅವರ ಜೊತೆಗೆ ಮೀನಿನವರು ಕೂಡ. ಸೊ ಇಲ್ಲಿ ಸ್ವಲ್ಪ ಎಟ್ಟಿ ಎಲ್ಲ ಬಂದಿದೆ, ಅದನ್ನು ತಗೊಂಡೆ. ಮತ್ತು ಒಂದು ಮೀನು ಒಂದು ತಗೊಂಡೆ. ಸೊ ಇದೆಲ್ಲ ತಗೊಂಡ್ವಿ. ನಾನು ತುಂಬಾ ಕೂಡ ತಗೊಳ್ಳೋದಿಲ್ಲ, ಬಿಕಾಸ್ ಫ್ರಿಜ್ಜಲ್ಲಿ ಸುಮ್ಮನೆ ಇಟ್ಟು ಯಾಕೆ ತಿನ್ನೋದು ಅಂತ ಹೇಳಿ. ಇದು ಈಗ ಕ್ಲೀನ್ ಮಾಡಲಿಕ್ಕೆ ಹಸ್ಬೆಂಡೇ ಮಾಡಬೇಕಷ್ಟೇ, ನಾನೀಗ ಹೊರಡೋದು. ಇದು ನಮ್ಮ ಮನೆಯದು ನಾಯಿ. ನೆಕ್ಸ್ಟ್ ಬಂದು ನಾನು ಸಲೋನಿಗೆ ಬಂದೆ. ನನಗೆ ಥ್ರೆಡ್ಡಿಂಗ್ ಮಾಡಲಿಕ್ಕಿತ್ತು, ತುಂಬ ದಿನದಿಂದ ಥ್ರೆಡ್ಡಿಂಗ್ ಮಾಡಿರಲಿಲ್ಲ. ಕ್ರಿಸ್ಮಸ್ಸಿಗೆ ಮಾಡಿದ್ದೆ ಥ್ರೆಡ್ಡಿಂಗ್. ನಿರೋಷ ಇಲ್ಲಿ ಥ್ರೆಡ್ಡಿಂಗ್ ಮಾಡ್ತಾ ಇದ್ದಾಳೆ. ರಿಷಲ್ ಇಲ್ಲಿ ಎಲ್ಲ ಮೇಕಪ್ ಐಟಮ್ಸ್ ಅನ್ನ ತೆಗೆದು ಬೇರೆ ತೊಟ್ಟೆಗೆ ಹಾಕ್ತಾ ಇದ್ದಾಳೆ. ಬ್ಯಾಗ್ ವಾಶಿಗೆ ಹೋಗ್ಲಿಕ್ಕೆ. ಮೇಕಪ್ ಬ್ರಷಸ್ ಎಲ್ಲ ನಾವು ಇಲ್ಲಿಯೇ ವಾಶ್ ಮಾಡ್ತೀವಿ, ಬಟ್ ಬ್ಯಾಗ್ ಎಲ್ಲ ಚಿಕ್ಕ ಚಿಕ್ಕ ಬ್ಯಾಗ್ ಪೌಚಸ್ ಏನುಂಟು ಅದು ಮನೆಗೆ ಹೋಗಿ ವಾಶ್ ಮಾಡೋದು. ಇಲ್ಲಿ ಥ್ರೆಡ್ಡಿಂಗ್ ನಿರೋಷವೇ ಮಾಡ್ತಾ ಇದ್ದಾಳೆ. ಥ್ರೆಡ್ಡಿಂಗ್ ನಿರೋಷ ಮಾಡ್ತಾಳೆ. ಐಬ್ರೋಸ್ ಒಂದು ನಾವಿನ್ನೂ ಕೂಡ ಕೊಟ್ಟಿಲ್ಲ. ಪ್ರಾಕ್ಟೀಸ್ ಅವರು ನನ್ನ ಸ್ಟೂಡೆಂಟ್ಸ್ ನಮ್ಮ ಮೇಲೇನೆ ಮಾಡೋದು, ಅಂದರೆ ಸ್ಟಾಫ್ ಮತ್ತು ನನ್ನ ಮೇಲೆ ಮಾಡಿ ಕಲಿಬೇಕಾಗ್ತದೆ. ಮತ್ತೆ ಅವರ ಫ್ಯಾಮಿಲಿಯಲ್ಲಿ ಯಾರಾದರೂ ಇದ್ರೆ ಅವರು ಹಾಗೇನೆ ಕಲ್ತು ಬರ್ತಾರೆ. ನೆಕ್ಸ್ಟ್ ಬಂದು ಇವತ್ತು ಕೂಡ ಕರೆಂಟ್ ಇಲ್ಲ ನಮಗೆ. ನಾನೊಂದು ಬಚ್ಚಾವು ದೊಡ್ಡ ಇನ್ವರ್ಟರ್ ಒಂದು ಹಾಕೊಂಡು, ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗ್ತಾ ಇತ್ತು ಏನೋ. ಈ ತರ ಕಂಬ ತೆಗೆದು ಬೇರೆದು ಹಾಕ್ತಾ ಇದ್ದಾರೆ. ನಮಗೆ ನೋಡಿಯೇ ಭಯ ಆಗ್ತಾ ಇತ್ತು, ಎಷ್ಟೆಷ್ಟು ಡೇಂಜರ್ ಕೆಲಸ ಒಬ್ಬೊಬ್ರು ಮಾಡ್ತಾರೆ. ನಾವು ನಮ್ಮ ಕೆಲಸವೇ ದೊಡ್ಡದು ಅಂತ ಅನ್ಕೊಳ್ತೀವಿ, ನಮ್ಮಕ್ಕಿಂತ ಎಷ್ಟೋ ದೊಡ್ಡ ದೊಡ್ಡ ಕೆಲಸ, ಎಷ್ಟೋ ಡೇಂಜರ್ ಕೆಲಸ ಏನೆಲ್ಲ ಉಂಟು. ನೋಡಿದ್ರೇನೆ ಭಯ ಆಗ್ತದೆ. ಆ ಕಂಬ ಅಷ್ಟು ದೊಡ್ಡದು, ಅಥವಾ ಕರೆಂಟ್ ಕಂಬದ ಮೇಲೆ ಹತ್ಕೊಂಡು ಕೂತ್ಕೊಳ್ಳೋದು. ನಾವು ನಮ್ಮನ್ನು ಎಷ್ಟೋ ಲಕ್ಕಿ ಅಂತ ಅನ್ಕೊಳ್ಬೇಕು. ನಮಗೆ ಎಷ್ಟು ಇದ್ರೂ ಕೂಡ ಸಾಕಾಗಲ್ಲ ಅಂತ ಹೇಳ್ಬೋದು. ಯಾವಾಗ ನೋಡಿದ್ರು ಕೊರಗ್ತಾನೆ ಇರ್ತೀವಿ. ಬಟ್ ಈ ತರದೆಲ್ಲನ್ನೆಲ್ಲ ನೋಡುವಾಗ ನಾವು ಎಷ್ಟೋ ಲಕ್ಕಿ. ನಾವು ಒಳಗೆ ಕುತ್ಕೊಂಡು ವರ್ಕ್ ಮಾಡ್ತಾ ಇದ್ದೀವಿ ಅಥವಾ ನಿತ್ಕೊಂಡು ವರ್ಕ್ ಮಾಡ್ತಿದ್ದೀವಿ. ಪಾಪ ಅವರು ಅಷ್ಟು ಡೇಂಜರ್ ಕೆಲಸ ಮಾಡೋದೇ ದೊಡ್ಡ ಕೆಲಸ. ನೆಕ್ಸ್ಟ್ ಒಂದು ನಾಡಿದ್ದು ಹೇರ್ ಸ್ಟೈಲ್ ಉಂಟು. ಆ ಹೇರ್ ಸ್ಟೈಲ್ ರಫಲ್ಲಿ ನೀತನಿಗೆ ಹೇಳಲಿಕ್ಕೆ ಇತ್ತು. ಹೇರ್ ಸ್ಟೈಲಿಸ್ಟ್ ಯಾವತ್ತು ನೀತವೇ ಮಾಡೋದು. ಬಟ್ ಐಡಿಯಾಸ್ ನಾನು ಕೊಡ್ತೀನಿ, ಅಂದರೆ ಯಾವ ಥರ ಮಾಡ್ಬೋದು ಅಂತ ರಫ್ಲಿ. ಬಟ್ ಮಾಡೋದು ಕ್ಲಿಯರ್ನೆಸ್ ಅಲ್ಲಿ ಅವಳೇನೆ. ಸೊ ಮತ್ತೆ ನೀತನಿಗೆ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿ ಕ್ವಿಕ್ಲಿ ಅರ್ಥ ಆಗತ್ತೆ. ನಾನು ಫುಲ್ ಹೇರ್ ಸ್ಟೈಲ್ ಮಾಡಿಯೇ ತೋರಿಸ್ಬೇಕಂತ ಇಲ್ಲ,
ಸರ್ಟನ್ ನನಗೆ ಹೀಗೆ ಆಗ್ಬೇಕು, ಎಟ್ ದ ಎಂಡ್ ಈ ತರ ಲುಕ್ ಬರ್ಬೇಕು ಅಂತ ಹೇಳಿ ಜಸ್ಟ್ ಒಂದು ತೋರಿಸಿದ್ರೆ ಅವಳು ಮತ್ತೆ ಮಾಡ್ತಾಳೆ. ಈಗ ಎಲ್ಲ ದಿನಕ್ಕೆ ಒಂದೊಂದು ಟ್ರೆಂಡ್ ಬರುತ್ತೆ, ಸೊ ನಾವು ಟ್ರೆಂಡಿಗೆ ತಕ್ಕಂತೆ ಚೇಂಜ್ ಆಗ್ಬೇಕಾಗ್ತದೆ. ಈಗ ಹೊಸದೊಂದು ಟ್ರೆಂಡಿಗೆ ಬಂದ ಹೇರ್ ಸ್ಟೈಲ್ ಇತ್ತು, ಸೊ ಅದನ್ನ ನಮ್ಗೆ ಡಿಸ್ಕಸ್ ಮಾಡಿ ತೋರಿಸ್ಲಿಕ್ಕೆ ಅದನ್ನ ಮಾಡ್ತಾ ಇತ್ತು. ಸೊ ಅವಳೀಗ ಮಾಡ್ತಾ ಇದ್ದಾಳೆ, ಹೇರ್ ಸ್ಟೈಲ್ ಅನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದಾಳೆ. ಇಲ್ಲಿ ಮುಗ್ದಿದೆ ಹೇರ್ ಸ್ಟೈಲ್, ರೆಡಿ ಮಾಡಿ ಇದನ್ನ ಈಗ ರಫ್ಲಿ ಮಾಡ್ಕೊಂಡಿದ್ದಾಳೆ ಅವಳು. ನೆಕ್ಸ್ಟ್ ಮಾಡುವಾಗ ಕ್ಲೀನ್ ಅಂಡ್ ನೀಟಲ್ಲಿ ಮಾಡ್ಕೊಳ್ಳಿಕ್ಕಾಗತ್ತೆ ಅಂತ ಹೇಳಿ. ನೆಕ್ಸ್ಟ್ ಇಲ್ಲಿ ನಾನು ಇವತ್ತು ಒಂದು ಹೈಡ್ರಾ ಫೇಶಿಯಲ್ ಮಾಡಿಕೊಂಡೆ. ಮೊನ್ನೆ ಈಗ ಮಾಡಿ 1 ತಿಂಗಳು ಅಬವ್ ಆಗಿದೆ. ಸೊ ನಾನು ಮಂತ್ಲಿ ಅಥವಾ 1.5 ಮಂತಲ್ಲಿ ಒಂದು ಸಲ ಮಾಡ್ಕೊಳ್ತೀನಿ. ಈ ಮುಂದೆನೂ ಹೇಳಿದಾಗೆ ನನಗೆ ಪಿಂಪಲ್ಸ್ ಇರೋದ್ರಿಂದ, ಬಟ್ ನನಗೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ನಂತರ ಸ್ಕಿನ್ ತುಂಬಾನೇ ಒಳ್ಳೆದಾಗಿದೆ ಅಂತ ಹೇಳ್ಬೋದು. ಈ ತರ ಲೈಟ್ಸ್ ಬರೋದು ಪರ್ ಲೈಟ್ಸಿಗೆ ಒಂದೊಂದು ಕಾರಣಗಳುಂಟು. ಆ ಕಾರಣಕ್ಕೋಸ್ಕರನೇ ಆ ಲೈಟ್ಸ್ ಬರುತ್ತೆ, ಅಂದ್ರೆ ಲೈಕ್ ಪಿಂಪಲ್ಸ್ ಫೇಸ್ ಆ ತರ ಎಲ್ಲ. ನೆಕ್ಸ್ಟ್ ಬಂದು ಇಲ್ಲಿ ನಾವು ಒಂದು ರೀಲ್ ಶೂಟ್ ಮಾಡ್ಲಿಕ್ಕೋಸ್ಕರ ಮಾಡ್ತಾನೆ ಇದ್ವಿ. ನಕ್ಕು ಸಾಕಾಗಿದೆ ನಮಗೆ. ಹೇಗೆ ಮಾಡಿದ್ರು ಕೂಡ ಸರಿ ಬರ್ತಾ ಇರ್ಲಿಲ್ಲ. ಒಂದು ಇದು ಮಾಡಿದ್ರೆ ಡಾನ್ಸ್ ಮಾಡಿದ್ರೆ ಅದಕ್ಕೆ ಸಾಂಗ್ ಮ್ಯಾಚ್ ಆಗ್ತಾ ಇರ್ಲಿಲ್ಲ, ಸಾಂಗ್ ಮ್ಯಾಚ್ ಆಗಿದ್ರೆ ಡಾನ್ಸ್ ಮ್ಯಾಚ್ ಆಗ್ತಾ ಇರ್ಲಿಲ್ಲ. ಸೊ ತುಂಬಾನೇ ಫನ್ ಆಯ್ತು ಅದೊಂದು. ನೆಕ್ಸ್ಟ್ ಇದೆಲ್ಲ ಆದ ನಂತರ ನೀತಾ ಹೇರ್ ಕಟಿಂಗ್ ಮಾಡ್ಕೊಳ್ಳಿಕ್ಕಿತ್ತು. ಸೊ ಈಗ ನೀತನ ಹೇರ್ ಕಟ್ ನಿರೋಷ ಮಾಡ್ತಾ ಇದ್ದಾಳೆ. ಈಗ ಎಲ್ಲ ಕೆಲಸ ನಿರೋಷವೇ ಮಾಡೋದು ನಮಗೆ. ಅವಳು ಜಸ್ಟ್ ಬಿಕಾಸ್ ಅವಳಿಗೆ ಪ್ರಾಕ್ಟೀಸ್ ಆಗ್ಬೇಕಂತ ಹೇಳಿ ನಮ್ಮ ಎಲ್ಲ ಕೆಲಸ 3 ಜನರದ್ದು ಕೂಡ ಅವಳೇ ಮಾಡುದು. ಸೊ ಈಗ ಅವಳು ಲೇಯರ್ ಕಟ್ ಮಾಡ್ತಾ ಇದ್ದಾಳೆ. ಹೇರ್ ಕಲರಿಂಗ್ ಸಹ ಉಂಟು ಅವಳದು, ಬಟ್ ಅದು ನಾವು ನೆಕ್ಸ್ಟ್ ಡೇ ಮಾಡಿದ್ದು ಹೇರ್ ಕಲರಿಂಗ್. ಟೈಮ್ ಸಾಕಾಗಿಲ್ಲ ಆಗ, ಅದಕ್ಕೆ ಈ ವಿಡಿಯೋ ಎಲ್ಲ ಅವರೇ ಮಾಡಿದ್ದು. ನಾನು ಬಂದಿರಲಿಲ್ಲ ಬೆಳಿಗ್ಗೆ. ಅವರು ನಾನು ಹೇಳಿದ್ದೆ ಅವರಿಗೆ ಹೋದ ತಕ್ಷಣವೇ 9 o'clockಗೆ ಮಾಡಿಬಿಡಿ, ಇಲ್ಲಾಂದ್ರೆ ರಶ್ ಆದಾಗ ತುಂಬ ಸಲ ಎದ್ದೇಳ್ಬೇಕಾಗತ್ತೆ. ಮೊನ್ನೆ ನನಗೆ ಹಾಗೇನೆ ಆಗಿದೆ, ನಾನೊಂದು 5-6 ಸಲ ಎದ್ದೇಳಿದ್ದೀನಿ. ಸೊ ಕಷ್ಟ ಆಗತ್ತೆ ಹೇರ್ ಕಲರ್ ಇಟ್ಕೊಂಡು ಕ್ಲೈಂಟಿದು ವರ್ಕ್ ಮಾಡಲಿಕ್ಕೆ ಎಲ್ಲ. ಸೊ ನಾನು ಅವರಿಗೆ 9 o'clockಗೆ ಮಾಡಿದ್ರೆ ಬೇಗ ತೆಗಿಬಹುದು, ಅಂದ್ರೆ ವಾಶ್ ಬೇಗ ಆಗ್ತದಲ್ಲ. ನೀತಾ ಈ ಸಲ ಸ್ಟ್ರಿಕ್ಸ್ ಹೇರ್ ಕಲರ್ ಮಾಡ್ಕೊಂಡಿದ್ದಾಳೆ. ಲಾಸ್ಟ್ ಟೈಮ್ ಅವಳು ಕೂಡ ಪ್ಯಾರಡೈಸ್ನವ್ರದ್ದೇ ಮಾಡ್ಕೊಂಡಿದ್ಲು. ಈ ಸಲ ಅವಳಿಗೆ ಪ್ಯಾರಡೈಸ್ ಬೇಡ ಅಂತೆ. ಬಟ್ ಅವಳು ಒಂದು ಸ್ವಲ್ಪ ರೆಡ್ಡಿಶ್ ಮರೂನಿಶ್ ಟೈಪಲ್ಲಿ ಒಂಥರ ಮಾಡಿದ್ಲು. ಸೊ ಆ ಕಲರಿಗೆನೆ ಮ್ಯಾಚ್ ಆಗ್ಲಿಕ್ಕೆ ಸ್ಟ್ರಿಕ್ಸ್ ಇದು ಸಹ ಅದೇ ಕಲ್ಲರಿಗೆ ಮಾಡ್ಕೊಂಡಿದ್ಲು ಅವಳು. ಆ ಕಲರಿಗೆ ಆ ಟ್ಯೂಬ್ಸ್ ಬರುತ್ತೆ. ಸೊ ಅದಕ್ಕೆ ಟ್ಯೂಬ್ಸ್ ಶೇಡ್ಸ್ ಅನ್ನ ಕಲಿಬೇಕಾಗತ್ತೆ. ನೆಕ್ಸ್ಟ್ ಬಂದು ಇಲ್ಲಿ ವಾಶ್. ನನಗೆ ಕ್ಯಾಪ್ ತೆಗೆಯುವಾಗ ವಿಡಿಯೋ ಮಾಡಲಿಕ್ಕೆ ಮರ್ತೋದದ್ದು. ಕ್ಯಾಪ್ ಯೂಸ್ ಮಾಡಿದ್ರೆ ತುಂಬಾ ಟ್ರಿಕ್ಲಿ ತೆಗಿಬೇಕಾಗ್ತದೆ. ತೆಗೆಯುವಾಗ ಕ್ಯಾಪ್ ಇಲ್ಲ ಅಂದ್ರೆ ಹೇರ್ ಹಾಳಾಗತ್ತೆ. ಇಲ್ಲಿ ಬಂದು ಹೇರ್ ಕಲರ್ ಮುಗ್ದಿದೆ. ಅವಳ ಓಲ್ಡ್ ಕಲರ್ ಇದೇ ಆಗಿರೋದ್ರಿಂದ ಇದೇ ಕಲರ್ ಅವಳು ಇಷ್ಟಪಡ್ತಾಳೆ. ಅವಳಿಗೆ ಈ ಕಲರ್ ಇಷ್ಟ ಅಂತೆ. ನನಗೆ ಸ್ವಲ್ಪ ಪರ್ಪಲಿಶ್ ಕಲರ್ ಇಷ್ಟ. ಬೇರೆ ಎಲ್ಲರದ್ದು ಒಂದೊಂದು ಕಲರ್ ಚಾಯ್ಸಬಲ್ ಇರ್ತದಲ್ಲ. ಹೇರ್ ಕಟ್ಟು ಹೇರ್ ಕಲರ್ 2 ಸಹ ಒಳ್ಳೆ ಮಾಡಿದಾಳೆ ನಿರೋಷ. ನೆಕ್ಸ್ಟ್ ಈ ಕೆರಟಿನ್ ಮಾಸ್ಕ್ ತುಂಬಾ ಒಳ್ಳೇದುಂಟು, ನಿಮಗೆ ಯೂಸ್ಫುಲ್ ಆಗಬಹುದು ಅಂತ ಶೇರ್ ಮಾಡಿದ್ದೀನಿ. ತುಂಬಾ ಒಳ್ಳೆ ಸಾಫ್ಟ್, ಅಂದ್ರೆ ಸಾಫ್ಟ್ ಆಗುತ್ತೆ. 20 ಮಿನಿಟ್ಸ್ ಆದ್ರೂ ಇಟ್ಕೊಳ್ಬೇಕು. ಕಂಡೀಷನರ್ ಬದಲಿಗೆ ಮಾಸ್ಕ್ ಯೂಸ್ ಮಾಡಬಹುದು. ಇದು ನಾನು ಕೂಡ ಯೂಸ್ ಮಾಡ್ತೀನಿ. ನೆಕ್ಸ್ಟ್ ಬಂದು ಇದು ನನ್ನ ಮಗ ಮಾರ್ನಿಂಗ್ ಇದು ವಿಡಿಯೋ, ಸ್ಕೂಲಿಗೆ ಹೋಗುವ ಮೊದಲೇ ತೆಗೆದದ್ದು. ಅವನು ಪ್ರೇಯರ್ ಮಾಡ್ತಾ ಇದ್ದಾನೆ. ಇದು ಒಂದು ಸೆಕೆಂಡ್ ಯೂನಿಫಾರ್ಮ್. ಅವರಿಗೆ 2 ಸೆಟ್ಸ್ ಆಫ್, ಅಂದ್ರೆ ಡಿಫ್ರೆಂಟ್ ಟೈಪ್ಸ್ ಅಲ್ಲಿ 2 ಯೂನಿಫಾರ್ಮ್ಸ್ ಉಂಟು. ಅವನಿವತ್ತು ವಿಡಿಯೋ ಮಾಡ್ತಾ ಇದ್ದಾರಲ್ಲ, ಅದಕ್ಕೆ ಪ್ರೇಯರ್ ಮಾಡುವಾಗ ನೀತನನ್ನೇ ನೋಡ್ತಾ ಇದ್ದದ್ದು, ಮತ್ತೆ ನಾವು ಅದನ್ನ ಆಫ್ ಮಾಡಿದ್ದು. ಈಗ ಅವನು ನೀತನ ಜೊತೆಗೆ ಹೋಗ್ತಾ ಇದ್ದಾನೆ. ತುಂಬಾ ಕ್ಯೂಟ್ ಕಾಣಿಸ್ತಾ ಇದ್ದಾನೆ. ನನಗೆ ಸ್ಕೂಲ್ ಯೂನಿಫಾರ್ಮ್ ಅಲ್ಲಿ ಮಕ್ಕಳು ತುಂಬಾ ಕ್ಯೂಟ್ ಕಾಣಿಸೋದು. ಒಂದು ಒಳ್ಳೇದಂದ್ರೆ ಅವನಿಗೆ ಸ್ಕೂಲ್ ಅಂದ್ರೆ ತುಂಬಾ ಇಷ್ಟ. ಇಲ್ಲ ಅಂದ್ರೆ ಪಾಪ ತುಂಬಾ ಮಕ್ಕಳು ಅಳ್ತಾನೆ ಹೋಗ್ತಾರೆ. ಆ ಪೇರೆಂಟ್ಸಿಗೆ ತುಂಬಾ ಕಷ್ಟ ಆಗತ್ತೆ, ಏನೆಲ್ಲ ಟ್ರಿಕ್ ಮಾಡಿ ಕಳಿಸ್ಬೇಕಾಗ್ತದೆ. ಆ ವಿಷಯದಲ್ಲಿ ನನಗೆ ಲಕ್ಕಿ. ನೆಕ್ಸ್ಟ್ ಬಂದು ಇವತ್ತು ಫ್ರಾನ್ಸ್ ತಗೊಂಡಿದ್ದೆ ಅಲ್ಲ ನಿನ್ನೆ, ಅದ್ರದ್ದು ಫ್ರೈಡ್ ರೈಸ್ ಮಾಡಿ ನೋಡೋಣ ಅಂತ ಹೇಳಿ ಅನ್ಕೊಂಡೆ. ಅಂದ್ರೆ ಒಂದು ಜಸ್ಟ್ ಟ್ರಯಲ್, ಫ್ರಾನ್ಸ್ ಅಲ್ಲಿ ಫ್ರೈಡ್ ರೈಸ್ ಮಾಡಿ ನೋಡೋದು ಅಂತ. ಸೊ ಈಗ
ಪ್ರಾನ್ಸ್ ಫ್ರೈಡ್ ರೈಸ್ ಮಾಡ್ತಾನೆ ಇದ್ದೀನಿ. ಮತ್ತೆ ಮಗನಿಗೆ ಸರ್ಪ್ರೈಸ್ ಆಗಿ ಕುಲ್ಫಿ ಮಾಡೋಣ ಅಂತ ಅನ್ಕೊಂಡೆ. ಸೊ ಕುಲ್ಫಿಗೆ ಕೂಡ ರೆಡಿ ಮಾಡ್ತಾ ಇದ್ದೀನಿ. ಈ ಮೊದಲು ಕೂಡ ನಾನು ಕುಲ್ಫಿ ಆಲ್ರೆಡಿ ಮಾಡಿದ್ದೀನಿ, ಒಳ್ಳೇದು ಬಂದಿತ್ತು. ಬಟ್ ಅವನಿಗೆ ಅಂದ್ರೆ ಪ್ರಾಬ್ಲಮ್, ಅವನು ಬಾಯಿಯಲ್ಲಿ ಡ್ರೈ ಫ್ರೂಟ್ಸ್ ಸಿಕ್ಕಿದ್ರೆ ತಿನ್ನಲ್ಲ. ಸೊ ಅದನ್ನ ಮಿಕ್ಸಿಯಲ್ಲಿ ಫುಲ್ ಆನ್ ಪೌಡರ್ ಮಾಡಿ ಹಾಕಿದ್ದು, ಅದೇ ನಾನು ಮಿಕ್ಸ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇರೋದು. ಅದು ಸ್ವಲ್ಪ ಟೈಮ್ ತಗೊಳ್ತದೆ ಮಿಕ್ಸ್ ಆಗಲಿಕ್ಕೆ. ಹೀಗೇನೆ ಹಾಕಿದ್ರೆ ಸ್ವಲ್ಪ ಪೀಸ್ ಪೀಸಲ್ಲಿ ಬರ್ತದಲ್ಲ ಡ್ರೈ ಫ್ರೂಟ್ಸ್. ಮಿಕ್ಸಿಯಲ್ಲಿ ಫುಲ್ ಪೌಡರ್ ಮಾಡಿದ್ರೆ ಅದು ಗಂಟು ಗಂಟು ಇರ್ತದೆ ಸ್ವಲ್ಪ. ಈ ಸೈಡಲ್ಲಿ ನನ್ನ ಫ್ರಾನ್ಸ್ ಫ್ರೈಡ್ ರೈಸ್ ಆಗಿದೆ, ಒಳ್ಳೇದಾಗಿದೆ ಫ್ರಾನ್ಸ್ ಫ್ರೈಡ್ ರೈಸ್. ಇವತ್ತು ಮಶ್ರೂಮ್ ಸಿಕ್ಕಿದೆ, ಮೊನ್ನೆ ಮಶ್ರೂಮ್ ಸಿಕ್ಕಿರ್ಲಿಲ್ಲ ಅಲ್ಲ, ಸೊ ಪ್ರೀ ಪ್ಲ್ಯಾಂಡ್ ಇತ್ತು. ಸೊ ನೈಟೇ ತಂದಿಟ್ಟಿದೆ ಎಲ್ಲಾನು. ಸೊ ಇದನ್ನ ಈಗ ಸ್ವಲ್ಪ ಅವರಿಗೆ ಸಹ ತಕೊಂಡು ಹೋಗೋದು, ಟ್ರೈ ಮಾಡಲಿಕ್ಕೆ. ಚಿಕ್ಕ ಚಿಕ್ಕ ಟಿಫಿನಲ್ಲಿ ತಕೊಂಡು ಹೋಗ್ತೀನಿ. ಅವರು ಸಹ ಟಿಫಿನ್ ತಂದದ್ದು ವೇಸ್ಟ್ ಆಗ್ತದಲ್ಲ ಸುಮ್ಮನೆ ಅಂತ ಹೇಳಿ. ಮತ್ತೆ ಇದು ನಾನು ಇದಕ್ಕೆ ಬ್ರೇಕ್ಫಾಸ್ಟಿಗೆ ಕೂಡ ನಾನು ಇದನ್ನೇ ತಿಂದದ್ದು. ಮತ್ತೆ ದೋಸೆ ತಿನ್ಲಿಕ್ಕೆ ಹೋಗಿಲ್ಲ ನಮ್ಮ ಮನೆಯಲ್ಲಿ. ದೋಸೆ ಅಲ್ಲ ಡೈಲಿ ನಿಮಗೆ ಗೊತ್ತಿದ್ದ ಹಾಗೆ ಮಗನಿಗೋಸ್ಕರ. ಇಲ್ಲಿ ನಾವು ಐಸ್ ಕ್ರೀಮ್ ಮೇಕರ್ ಅಲ್ಲಿ ಐಸ್ ಕ್ರೀಮ್ ಅನ್ನ ಹಾಕಿ, ಅಂದ್ರೆ ಕುಲ್ಫಿದು ಮಿಕ್ಸಪ್ ಅನ್ನ ಹಾಕಿ ಫ್ರಿಜ್ ಅಲ್ಲಿ ಇಟ್ಟಿದ್ದೀವಿ. ಅವನು ಈವ್ನಿಂಗ್ ಬರುವ ತನಕ ಇದು ಆಗತ್ತೆ ಅಲ್ಲ, ಸ್ವಲ್ಪ ಫ್ರಿಜ್ ಫಾಸ್ಟ್ ಇಟ್ಟಿದ್ರೆ ಅಂತ ಹೇಳಿ ಇದನ್ನ ಈಗ ನನ್ನ ಹಸ್ಬೆಂಡ್ ತುಂಬಿಸಿದ್ದಾರೆ. ಅದಕ್ಕೆ ನಾನು ಚೆಕ್ ಮಾಡ್ತಾ ಇದ್ದೆ ಫಿಲ್ ಆಗಿದೆಯಾ ಇಲ್ಲ ಅಂತ ಹೇಳಿ. ನೆಕ್ಸ್ಟ್ ಬಂದು ನಾವು ಇನ್ನೊಂದು ಗೇಮ್ ಟ್ರೈ ಮಾಡ್ತಾ ಇದ್ವಿ, ಕ್ಯಾಂಡಲ್ ಬ್ಲೋ ಮಾಡೋದು. ಡೈಲಿ ಏನಾದ್ರೂ ಒಂದು ಟ್ರೈ ಮಾಡ್ತಾ ಇರೋದು ನಾವು. ನಮ್ಗೆ ಕೂಡ ಟೈಮ್ ಪಾಸ್ ಆದಾಗೆ ಆಗ್ತದೆ, ಒಂದು ಫನ್ ಇರತ್ತೆ ಲೈಫಲ್ಲಿ. ಸೊ ಅದಕ್ಕೋಸ್ಕರ ನಾವು ಯಾವತ್ತು ವಿಡಿಯೋ ಮಾಡಿದ್ರೆ ದಿನಕ್ಕೆ ಒಂದು ಮಾಡುದು, ಬಟ್ ಅದನ್ನ ಮಧ್ಯಾಹ್ನವೇ ಮಾಡೋದು. ನಿಮ್ಗೆ ಗೊತ್ತಿರುವ ಹಾಗೆ ತಸ್ಲಿಮ ಬಂದು ವಿಡಿಯೋ ಮಾಡ್ತಾಳಲ್ಲ, ನಾವು ಪ್ರಿಪೇರ್ ಮಾಡಿ ಇಡೋದು ಎಲ್ಲಾನು. ನಾನು ಮತ್ತೆ ನೀತಾ ಬ್ಲೋ ಮಾಡಿದ್ವಿ, ನಾನು ಬೇಗವೇ ಮಾಡಿದ್ದೀನಿ. ನಿರೋಷ ಮತ್ತು ಇವಳಿಗೆ ರಿಷಲ್ಗೆ ಆಗಿಲ್ಲ. ಇದರ ಶಾರ್ಟ್ಸ್ ಕೂಡ ನಾವು ಆಲ್ರೆಡಿ ಹಾಕಿದ್ದೀವಿ, ಪ್ಲೀಸ್ ಚೆಕ್ ಮಾಡಿ. ನೆಕ್ಸ್ಟ್ ಬಂದು ನಾನು ಹೇರ್ ಕಟ್ ಒಂದು ಬಾಕಿ ಇತ್ತು, ನಿರೋಷಂದು ಫೆದರ್ ಅದೊಂದು ಕಲಿಸ್ತಾ ಇದ್ದೆ. ಮತ್ತೆ ರಿಷಲಿಗೆ ಸಹ ಸ್ವಲ್ಪ ಫೆದರ್ ಇದು ಟಚ್ ತಪ್ಪಿತ್ತು, ಸೊ ಅದನ್ನ ತಗೊಳ್ತಾ ಇದ್ದೆ. ರಪ್ಪ ಅರ್ಥ ಆಗ್ತದೆ ಅವರಿಗೆ. ನಾನು ಕಲಿಸುವಾಗ ಈಸಿ ಮೆತ್ತಲ್ಲಿ, ಅಂದ್ರೆ ಈಸಿ ವೇಯಲ್ಲಿಯೇ ಹೇಳೋದು. ಅವರಿಗೆ ನಾರ್ಮಲಿ ನನ್ನ ಯಾವ ಸ್ಟೂಡೆಂಟ್ಸ್ಗಳಿಗಾದ್ರೂ ಸಹ ಒಂದೇ ಸಲ ಹೇಳಿದಾಗ ತಲೆಗೆ ಹೋಗ್ತದೆ. ಈ ತರ ಡಾಲ್ಸ್ಗಳಲ್ಲಿಯೇ ನಾವು ಕಲಿಸೋದು, ಬಿಕಾಸ್ ಸುಮ್ಮನೆ ಬೇರೆಯವರ ಹೇರ್ ಹಾಳು ಮಾಡೋದಕ್ಕಿಂತ ಈ ತರದ್ದು ಡಾಲ್ಸ್ ಈಗ ರೆಡಿಮೇಡ್ ಸಿಗ್ತದಲ್ಲ, ಅದ್ರದ್ದೇ ಒಂದು ತಗೊಂಡ್ರೆ ಎಲ್ಲಾ ಹೇರ್ ಕಟ್ಗಳನ್ನ ಕಲಿಬಹುದು. ಸೊ ಈಗ ನಾನು ಅವರಿಗೆ ಈ ತರ ಕಲಿಸ್ತಾ ಇದ್ದೀನಿ. ಆಲ್ರೆಡಿ ಹೇರ್ ಕಟ್ ಮಾಡ್ತಾರೆ, ಜಸ್ಟ್ ಈಗ ಅಂದ್ರೆ ಅಡ್ವಾನ್ಸ್ ಅಲ್ಲಿ ಒಂದೆರಡು ಮೂರುಂಟು, ಅದಂತರದ್ದು ಥಿಯರಿಯನ್ನ ಅರ್ಥ ಮಾಡಿಸ್ತಾ ಇದ್ದೆ. ಸ್ಟೂಡೆಂಟ್ಸ್ ಗಳಿಗೆ ಈಸಿ ವೇಯಲ್ಲಿ, ಅಂದ್ರೆ ನಮ್ಮ ಡೈಲಿ ಪ್ರೊಸೆಸ್ ಇದು ಏನಾದ ನಾವು ಯೂಸ್ ಮಾಡ್ತೀವಿ ಆ ತರದ ಲಾಜಿಕ್ ಅಲ್ಲಿ ಹೇಳಿದ್ರೆ ಅವರಿಗೆ ಬೇಗ ತಲೆಗೆ ಹೋಗ್ತದೆ. ತುಂಬಾ ಕಷ್ಟಪಟ್ಟು ಕಲಿಬೇಕಂತ ಆಗಲ್ಲ. ಹೇರ್ ಕಟ್ ತುಂಬಾನೇ ಈಸಿ ಆಕ್ಚುಲಿ. ಜಸ್ಟ್ ಡಿಗ್ರಿ ವೈಸ್ ಅಲ್ಲಿ ಕಲಿಸಿ ಬಿಟ್ರೆ, ಆ ಡಿಗ್ರಿ ಅವರಿಗೆ ನೆನಪಿಟ್ರೆ ಎಲ್ಲ ಹೇರ್ಗಳು ಸೇಮ್ ಅಲ್ಲಿಯೇ ಬರುತ್ತೆ. ತುಂಬಾ ಕಡೆ ಡಿಗ್ರಿ ವೈಸ್ ಅಲ್ಲಿ ಕಟ್ ಮಾಡದೇನೆ ಹಾಳಾಗೋದು. ಬಂದು ಇವನಿಗೆ ನಾನು ಈವ್ನಿಂಗ್ ಬಂದು ಐಸ್ ಕ್ರೀಮ್ ಕೊಟ್ಟೆ, ಅಂದ್ರೆ ಕುಲ್ಫಿ. ಅವನು ಆಲ್ರೆಡಿ ಒಂದು ತಿಂದು ಆಗಿದೆ. ಚಂದ ಬಂದಿತ್ತು, ಅಂದ್ರೆ ತುಂಬಾ ಒಳ್ಳೇದು ಬಂದಿತ್ತು, ನನಗೆ ಕೂಡ ಇಷ್ಟ ಆಯ್ತು. ಎಲ್ಲರೂ ಒಂದೊಂದು ತಿಂದು, ಅವನಿಗೆ 2 ಸಿಕ್ಕಿತ್ತು ಸ್ಟ್ಯಾಂಡ್ ಅಲ್ಲಿ, ಸೊ ಅವನು ಭಾರಿ ಖುಷಿಯಲ್ಲಿದ್ದಾನೆ. ನನಗೆ ಕೂಡ ಇಷ್ಟ ಆಯ್ತು. ಓಕೆ ಗೈಸ್, ನೀವು ನೋಡಿದ್ರಿ ನಾವೇನೆಲ್ಲ ಮಾಡಿದ್ವಿ ಅಂತ ಹೇಳಿ ಫುಲ್ ಡೇ ಅಲ್ಲಿ. ಇದು 2 ಡೇಸ್ ಇದು ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ ನಾನು. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನಮಗೆ ತುಂಬಾನೇ ಮುಖ್ಯ. ಥ್ಯಾಂಕ್ ಯು ಸೋ ಮಚ್.